ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಬ್ಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ಸೀರೆ ಕುಚ್ಚಿನ ಜೊತೆಗೆ ಬಂದಿದ್ದೀನಿ, ಕ್ರೋಶ ಕುಚ್ಚಿನ ಜೊತೆಗೆ. ನೋಡಿ, ಇದು ಸೀರೆ ಬಂದು ಆರೆಂಜ್ ಕಲರ್ ಬಾರ್ಡ್ರು, ಕಾಪರ್ ಬಟಮ್ ಜರಿ, ಫುಲ್ಲು ಬಾಡಿ ಎಲ್ಲ ಗೋಲ್ಡು. ನೋಡಿ, ಇದೆಲ್ಲ ಫುಲ್ಲು ಗೋಲ್ಡ್ ಕಲರ್ ಇದೆ. ಪಲ್ಲು ಬಂದು ನೋಡಿ ಈ ಥರ ಬಂದಿದೆ, ಗೋಲ್ಡು ಮತ್ತು ಕಾಪರ್ ಬಟಮ್ ಜರಿ ಬಂದಿದೆ ಇದಕ್ಕೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ನೋಡಿ, ಇದು ನಿಮಗೆ ಸರಿ ಕಾಣಿಸ್ತಿಲ್ವೇನೋ. ಇದು ನೋಡಿ, ಇದು ಪಲ್ಲು, ಇದೆಲ್ಲ ಸ್ಯಾರಿ, ಇದು ಎಲ್ಲ ಗೋಲ್ಡು. ಬಾರ್ಡ್ರ್ ಮಾತ್ರ ನೋಡಿ, ಇದು ಡಬಲ್ ಕಲರು, ಒಂದು ಕಡೆ ಸಿಂಗಲ್ ಕಲರ್ ಇದೆ. ಈ ಪಲ್ಲು ಬಂದ್ಬಿಟ್ಟು ಗೋಲ್ಡು, ಕಾಪರ್ ಬಟಮ್ ಎರಡೂ ಮಿಕ್ಸ್ ಇದೆ. ಅದಕ್ಕೆ ನಾನು ಸಿಂಗಲ್ ಸ್ಟೆಪ್ಪಲ್ಲೇ ಕ್ರೋಶ ಕುಚ್ಚು ಹಾಕ್ಕೊಂಬರ್ತಾಯಿದ್ದೀನಿ. ನಾನೀಗ 6 ಎಳೆ ದಾರ ತೊಗೊಂಡಿದ್ದೀನಿ. ನೋಡಿ, ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ, ಈ ಥರ ಬೀಡ್ಸು. ಇದು ವರ್ಕ್ಗೆ, ಇದು ಬೇಸ್ಗೆ ಹಾಕೋಕ್ಕೆ, ಇದು ಸ್ವಲ್ಪ ದಪ್ಪ ಇದೆ. ಇದು ಬೇಸ್ಗೆ ಹಾಕೋಕ್ಕೆ ಸ್ವಲ್ಪ ದಪ್ಪ ಇದೆ. ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಂಬರ್ತೀನಿ. ಬನ್ನಿ ಈಗ ನೋಡೋಣ. ಈಗ ನೋಡಿ, 6 ಎಳೆ ದಾರ ತೊಗೊಂಡಿದ್ದೀನಿ, ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಹೀಗೆ ಸಿಂಗಲ್ಲು ನಾಟ್ ಹಾಕೋತೀನಿ. ನೋಡಿ, ಒಂದಾಯಿತು. ಸೂಜಿ ಮೇಲೆ ದಾರ ತೊಗೊಳ್ಳಲ್ಲ, ಇದೇ ಥರ ನಾಟ್ ಹಾಕ್ಕೊಳ್ಳೋದು. ಈಗ ನೋಡಿ, 2 ನಾಟ್ ಆಯಿತು. ಈಗ ಬೀಡ್ ಹಾಕೋತೀನಿ ಅಂತ. ನೋಡಿ, ಈ ಬೀಡನ್ನ ಸೂಜಿ ಒಳಗಡೆ ಹಾಕಿ ಹಿಂಗೆ ನೋಡಿ, ಇದರೊಳಗೆ ದಾರ ಎಳ್ಕೋಬೇಕು, ಬೀಡೊಳಗೆ ದಾರ ತಗೋಬೇಕು. ಈ ದಾರನ ಹಿಂಗೆ ಮೇಲ್ ಮಾಡಿಬಿಟ್ಟು ನೋಡಿ, ಈ ಥರ ಹಿಂಗೆ ಹಾಕ್ಕೊಂಡು, ಇಲ್ಲಿ ನೋಡಿ, ಇದಕ್ಕೊಂದು ನಾಟ್ ಹಾಕ್ಕೊಂಡು, ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಇದಕ್ಕೊಂದು ನಾಟ್ ಹಾಕೋಬೇಕು. ನೋಡಿ, ಈ ಥರ ಹಿಂಗೆ ನಾಟ್ ಹಾಕಿ, ಮತ್ತು ಒಂದು ನಾಟ್ ಆಯಿತು. ಇನ್ನೊಂದು ನಾಟ್ ಹಾಕೋತೀನಿ, ಸಿಂಗಲ್ ನಾಟ್ ಹಾಕ್ಕೊಂಡು ನೋಡಿ, ಈ ಥರ ಬೀಡ್ ಸೇರಿಸ್ಕೊಂಡು 2 ನಾಟ್ ಹಾಕ್ಕೊಂಡಿದ್ದೀನಿ. ಈಗ 4 ಚೈನ್ ಹಾಕ್ಕೊತೀನಿ. 2, 3, 4. ಈಗ ಅದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿ ಈ ಥರ ಹಿಂಗೆ ನಾಟ್ ಹಾಕೋಬೇಕು. ಹಿಂಗೆ ನಾಟ್ ಹಾಕಾದ್ಮೇಲೆ 6 ಚೈನ್ ಹಾಕ್ಕೊತೀನಿ. 1, 2, 3, 4, 5, 6. ಇದನ್ನು ಸ್ವಲ್ಪ ಒಳಗೆ 4 ಚೈನ್ ಎಷ್ಟಕ್ಕೆ ಹಾಕ್ತೀವಿ ಅಷ್ಟು ಗ್ಯಾಪ್ಗೆ ಲಾಕ್ ಮಾಡಬೇಕು. ಇದನ್ನು ಸ್ವಲ್ಪ ಆರ್ಚ್ ಥರ ಬರಬೇಕಿದು. ಅದಕ್ಕೆ ನೋಡಿ, ಈ ಥರ ಹಿಂಗೆ ಆರ್ಚ್ ಥರ ಬರಬೇಕು. ಅದಕ್ಕೆ ಸ್ವಲ್ಪ ಒಳಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ 4 ಚೈನ್ ಹಾಕೋತೀನಿ. 1, 2, 3, 4. ಮತ್ತು ಈಗ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕಾಯ್ತು. ಈಗ ಮತ್ತೆ ಇದನ್ನೇನು ಮಾಡ್ತೀನಿ, ಮತ್ತೆ ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು. ಇದನ್ನು ಈಗ ಸೀದಾ ಹಾಕ್ತಾಯಿದ್ದೀನಿ. ಈಗ ಉಲ್ಟಾ ತಿರುಗಿಸ್ಕೊಂಡಿದ್ದೀನಿ. ನೋಡಿ, ಈಗ ಈ 4 ಚೈನ್ನೊಳಗೆ 2 ಸಿಂಗಲ್ ಕಂಬ ಹಾಕೋಬೇಕು. 1, 2 ಸಿಂಗಲ್ ಕಂಬ ಹಾಕಿ, ಒಂದು ಸಲ ಸೂಜಿ ಮೇಲೆ ದಾರ ತೊಗೊಂಡು ಈ ಥರ ಇಲ್ಲಿ 6 ಚೈನ್ ಹಾಕ್ಕೊಂಡಿದ್ದೀನಲ್ಲ ಅದರ ಒಳಗಡೆ ಬಂದು ನೋಡಿ, ಈ ಥರ 3 ಚೈನ್ವೇ ಒಂದೇ ಸಲ ಒಳಗೆ ತೊಗೋಬೇಕು. ಇದು ಆಫ್ ಕ್ರೋಶ ನೋಡಿ. ಮತ್ತು ಒಂದು ಸೂಜಿ ಮೇಲೆ ದಾರ ತೊಗೊಂಡು 3 ಹೋಲ್ನೂ ಒಂದೇ ಸಲ ಎಳ್ಕೊಬೇಕು ಈ ಥರ. ಈಗ 2 ಕಂಬ ಆಯಿತು.
ಇದು 3ನೇ ಕಂಬ. 3 ಚೈನ್ವೂ ಇದೇ ಥರ ಒಳಗೆ ತೊಗೋಬೇಕು. 3 ಹಾಕ್ಕೊಂಡಿದ್ದೀನಿ. ಇದು 4ನೇದು. ಇದೇ ಥರ ಫುಲ್ಲು ಈ 6 ಚೈನ್ ಇರೋದ್ರೊಳಗೆ 12 ಕಂಬ ಹಾಕ್ಕೋಬೇಕು ಇದರೊಳಗೆ. ನೋಡಿ ಸ್ನೇಹಿತರೆ, ಈಗ 12 ಕಂಬ ಹಾಕ್ಕೊಂಡಿದ್ದೀನಿ ಕ್ರೋಶ. ಈಗ 4 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಅದರೊಳಗಡೆ ಹೋಗಿ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಸಿಂಗಲ್ ಲಾಕು, 2 ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ 2 ಸಿಂಗಲ್ ಲಾಕ್ ಮಾಡಿದ್ದೀನಲ್ಲ, ಬೀಡ್ ಹಾಕಬೇಕಾದ್ರೆ ಆ ಬೀಡ್ ಒಳಗೊಂದು ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ ಸೀದಾ ತಿರುಗಿಸ್ಕೋಬೇಕು. ಸೀರೆನ ತಿರುಗಿಸ್ಕೊಂಡು ಮತ್ತೆ ಹೀಗೆ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, ಇಲ್ಲಿ ಫಸ್ಟು ಬೀಡ್ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿ ನೋಡಿ ಫಸ್ಟು ಒಂದು ಕಂಬ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಮೇಲೆ ಹೋಲಿದೆ. ಆ ಹೋಲ್ ಒಳಗಡೆ ಹೋಗಿ ದಾರನ ತಂದು ಹೋಲ್ ಒಳಗಡೆ ಹೀಗೆ ಸೂಜಿ ಮೇಲೆ ದಾರ ತೊಗೊಂಡು ಈ ಹೋಲ್ ಒಳಗಡೆ ಹೋಗಿ ನೋಡಿ, 2ರಲ್ಲಿ 1 ಮಾಡ್ಕೋಬೇಕು. ಮಾಮೂಲಿ ಡಬ್ಬಲ್ ಕಂಬ ಇದು. ಈಗ ನೋಡಿ, 1 ಕಂಬ ಹಾಕ್ಕೊಂಡಾಯ್ತು. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಪಕ್ಕದ ಹೋಲ್ಗೆ ಹೋಗಿ ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಬಂದು 2ರಲ್ಲೊಂದು 2ರಲ್ಲೊಂದು. ಈಗ 3 ಚೈನ್ ಹಾಕೋತೀನಿ. 1 2 3. ಈಗ ನೋಡಿ, ಸೂಜಿ ಮೇಲೆ ದಾರ ತೊಗೊಳ್ಳಲ್ಲ, ಇವು 2 ಕಂಬ ಇದ್ದಾವಲ್ಲ, ಈ ಒಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ತೀನಿ. ಈ ಒಳಗಡೆ ಹೋಗಿ ನೋಡಿ ಪಿಕೋಟ್ ಮಾಡ್ಕೊತಾ ಇದ್ದೀನಿ ಈ ಥರ. ಈಗ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಪಕ್ಕದ ಕಂಬದಲ್ಲಿ ಹೋಗಿ ಮತ್ತೆ ಒಂದು ಕಂಬ ಮಾಡ್ತಾಯಿದ್ದೀನಿ ನೋಡಿ. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತಿನ್ನೊಂದು ಪಕ್ಕದ ಕಂಬಕ್ಕೆ ಹೋಗಿ 2ರಲ್ಲೊಂದು 2ರಲ್ಲೊಂದು ಮತ್ತೆ 3 ಚೈನ್ ಹಾಕ್ಕೋತೀನಿ. ಈಗ 1 2 3. ಮತ್ತೆ ನೋಡಿ, ಇವು 2 ಕಂಬ ಸೇರಿಸಿ ಒಂದು ಪಿಕೋಟ್ ಮಾಡ್ಕೊಳ್ಳೋದು. ಸಿಂಗಲ್ ಕಂಬ ಇದು. ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಪಕ್ಕಕ್ಕೆ ಹೋಗಿ ಮತ್ತೆ 2ರಲ್ಲೊಂದು 2ರಲ್ಲೊಂದು. ಮತ್ತೆ ಇನ್ನೊಂದು ಸಲ ಸೂಜಿ ಮೇಲೆ ದಾರ ತೊಗೋಬೇಕು. ಪಕ್ಕನೇ ಹಾಕ್ಕೊಂಡು ಹೋಗ್ಬೇಕು. ಹೋಲ್ ಕಾಣಿಸ್ತಾವೆ ಚೆನ್ನಾಗಿ. ಆ ಹೋಲ್ ಮೇಲೆ ಹೋಗಿ ಲಾಕ್ ಮಾಡಬೇಕು ನೋಡಿ. ಈಗ ಮತ್ತೆ ಇನ್ನೊಂದು 3 ಚೈನ್ ಹಾಕ್ಕೊಂಡು ಮತ್ತೆ ಇವೆರಡು ಕಂಬಗಳಿಗೆ ಹೋಗಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. 3 ಪಿಕೋಟ್ ಆಗವೆ. ಈಗ 3 ಪಿಕೋಟ್ ಆದಮೇಲೆ ಒಂದು ದಾರ ಇನ್ನು ಮೇಲೆ ತೆಗೆದುಬಿಟ್ಟು ಒಂದು ಬೀಡ್ ಹಾಕ್ಕೊಳ್ಳೋಣ. ಈಗ ನೋಡಿ, ಈ ಥರ ದಾರ ಮೇಲೆ ತೆಗೆದು ಬೀಡ್ ಹಾಕ್ಕೊಂಡು ಈ ಥರ ದಾರದೊಳಗೆ ಬರಬೇಕಿದು. ಬೀಡೊಳಗೆ ದಾರ ಬರಬೇಕು. ಈಗೇನು ಮಾಡ್ತೀನಿ, ಈಗ ಮತ್ತೆ ಒಂದು ಚೈನ್ ಹಾಕ್ಬಿಟ್ಟು ಮತ್ತೊಂದು ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಈ ಥರ ಮತ್ತೆ ಒಂದು ಕಂಬ ಮಾಡ್ಕೊತೀನಿ. ಹಿಂಗೆ ಮತ್ತೆ ಇನ್ನೊಂದು ಸೂಜಿ ಮೇಲೆ ಪಕ್ಕದ ಹೋಲ್ಗೆ ಹೋಗಿ ಮತ್ತೆ ಇನ್ನೊಂದು ದಾರ ಹಾಕಿ ನೋಡಿ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ 2 ಕಂಬದೊಳಗಡೆ ಹೋಗಿ ಮತ್ತೆ ಒಂದು ಪಿಕೋಟ್ ನೋಡಿ. ಮಧ್ಯೆ ಇದು ಬೀಡ್ ಬರುತ್ತೆ ಈ ಥರ. ಈಗ ನೋಡಿ 6 ಪಿಕೋಟ್ ಆಗವೆ. ಒಂದು ಬೀಡ್ಸ್ ಹಾಕಿದ್ದೀನಿ. ಇಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸ್ಮಾಲ್ದು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬಿಗ್ ಹಾಕ್ಕೊಂಡಿದ್ದೀನಿ, ಇಲ್ಲಿ ಸ್ಮಾಲ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ಸಿಂಗಲ್ ಕಂಬ ಮಾಡಿದ್ನಲ್ಲ, ಅಲ್ಲಿಗೆ ಸಿಂಗಲ್ ಲಾಕ್ ಮಾಡ್ತೀನಿ. ಇಲ್ಲಿಗೊಂದು ಸಿಂಗಲ್ ಲಾಕ್ ಮಾಡಿಬಿಟ್ಟು ಮತ್ತೆ ಪಕ್ಕದಲ್ಲೊಂದು ಲಾಕ್ ಮಾಡ್ತೀನಿ. ಸರಿ, ಪಕ್ಕದಲ್ಲೇ ಒಂದು ಲಾಕ್ ಮಾಡಿ ಮತ್ತೆ ಈಗ ದಾರ ಮೇಲೆ ತೆಗೆದು ಇನ್ನೊಂದು ಬೀಡ್ ಹಾಕ್ಕೊಳ್ಳೋಣ ನೋಡಿ. ಈ ಥರ ದಾರದೊಳಗಡೆ ಬಂದು ಲಾಕ್ ಮಾಡಿ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಇಲ್ಲಿ ಲಾಕ್ ಮಾಡಬೇಕು ಬಟ್ಟೆಗೆ. ಈ ಥರ ಅದೆಲ್ಲಿಗೆ ಬರುತ್ತೆ ನೋಡಿ. ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಿಂಗಲ್ ಲಾಕ್ ಮಾಡಬೇಕು.
ಮತ್ತು ನೋಡಿ ಸಿಂಗಲ್ ಲಾಕ್ ಮಾಡಿ ಬೀಡ್ ಲಾಕ್ ಮಾಡಾಯಿತು. ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 1 2 3 4. ಈಗ ನೋಡಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು ಈ ಥರ. ಮತ್ತು 6 ಚೈನು 1 2 3 4 5 6. ಈಗ ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. 4 ಚೈನು ಎಷ್ಟು ಗ್ಯಾಪ್ಗೆ ಮಾಡಿದ್ದೀನಿ ಅಷ್ಟೇ ಗ್ಯಾಪ್ಗೆ ಇದನ್ನು ಮಾಡ್ಕೋಬೇಕು. ಇದು ಸ್ವಲ್ಪ ಆರ್ತ್ ಥರ ಬರಬೇಕಲ್ಲ, ಅದಕ್ಕೆ ಇದು ಒಳಗೆ ಮಾಡ್ಕೋಬೇಕು ಸ್ವಲ್ಪ. ಮತ್ತೆ 4 ಚೈನ್ ಹಾಕ್ಕೊಂಡು 1 2 3 4. ಮತ್ತು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು ಇದನ್ನು. ಮತ್ತು ಇದು ಉಲ್ಟಾ ತಿರುಗಿಸ್ಕೋಬೇಕು. ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಂಬರೋದು ಇದು. ಇದೇ ಥರ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಫುಲ್ ಎಲ್ಲ ಹಾಕ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ನೋಡಿ. ಫುಲ್ಲು ತುಂಬ ಈಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದು ಬೀಡ್ಸ್ ಆಗುತ್ತೆ. ಇದೊಂದು ಹಾಕ್ತಾಯಿದ್ದೀನಿ ನೋಡಿ. ಇದೊಂದು ಬೀಡ್ಸ್ ಲಾಕ್ ಮಾಡಿಕೊಂಡು ಇದೇ ಥರ ಇದೊಂದು ಹಾಕಿದ್ರೆ ಮುಗೀತು. 1 2 3 4. 4 ಚೈನ್ ಎಲ್ಲ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 6 ಚೈನ್ ಹಾಕೋಬೇಕು. 1 2 3 4 5 6. ಮತ್ತು ಇದನ್ನ ಸ್ವಲ್ಪ ಒಳಗೆ 4 ಚೈನ್ ಬರುತ್ತಲ್ಲ ಅಷ್ಟು ಒಳಗೆ ಹಾಕೋಬೇಕಿದೆ. ಇದು ಆರ್ಚ್ ಬರಬೇಕಲ್ಲ, ಆರ್ಚ್ ಥರ. ಅದಕ್ಕೆ ಇದು ಒಳಗೆ ಸ್ವಲ್ಪ ಒಳಗೆ ಹಾಕ್ಕೊಂಡು ಲಾಕ್ ಮಾಡಬೇಕು. ಈ ಥರ ಒಳಗೆ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಇದು ಆರ್ಚ್ ಥರ ಬರಬೇಕಿನ್ನು. ಮತ್ತೆ 4 ಚೈನ್ ಹಾಕ್ಕೊಂಡ್ರೆ 2 3 4 ಕರೆಕ್ಟಾಗಿ ಬಂತು ನೋಡಿ. ಕರೆಕ್ಟಾಗಿ ಎಂಡಿಗೆ ಬಂದಿದೆ. ಎಂಡ್ ಮಾಡ್ತಾಯಿದ್ದೀನಿ ಈಗ. ನೋಡಿ ಸ್ನೇಹಿತರೆ, ಕುಚ್ಚು ಕಟ್ಟಿ ಕಂಪ್ಲೀಟ್ ಆಯಿತು. ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇನು ಒಂದು 3 ಅವರಲ್ಲಿ ಕಟ್ಬಿಡ್ಬೋದು. 2-3 ಅವರಲ್ಲಿ ಕಟ್ಕೋಬೋದು. ಕರೆಕ್ಟಾಗಿ ಕುತ್ಕೊಂಡು ಕಟ್ಟಿದ್ರೆ, ಯಾವ ಕಡೆಗೂ ಎದ್ದು ಓಡಾಡ್ದಂಗೆ ಕಟ್ಟಿದ್ರೆ 2 ಅವರು, ಎದ್ದು ಓಡಾಡ್ಕೊಂಡು ಕಟ್ಟಿದ್ರೆ ಒಂದು 3 ಅವರ್ ಕಟ್ಬೋದು. ಎಷ್ಟು ತುಂಬ ಈಸಿಯಾಗಿ ಕಟ್ಬೋದು ನೋಡಿ. ತುಂಬ ಕ್ಯೂಟಾಗಿದೆ. ಹಾಕೋದು ತುಂಬ ಈಸಿ. ಎಂಥ ಹೊಸಬ್ರು ಸುಧಾ ಈಗ ಕಲಿತಾ ಇರೋರು ಬಿಸಿನೆಸ್ಸು ಸುರ ಹಾಕ್ಬೋದು ಈಗ. ಇದೇನು ಕಷ್ಟದ ಕೆಲಸ ಏನಲ್ಲ ಇದು. ನೋಡಿದ್ರಿ ಅಲ್ವಾ? ಇಷ್ಟ ಆಯ್ತಲ್ವಾ? ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಒಂದು ಕಮೆಂಟು ಮರಿಬೇಡಿ. ಶೇರು, ಒಂದು ಲೈಕು, ಕಮೆಂಟು. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋನ ಜೊತೆಗೆ ಬರ್ತೀನಿ.